ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಆರೋಗ್ಯಕರವಾದಂತಹ ಪಾಲಕ್ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ನೋಡ್ರಿ. ಅತಿ ಭಾಳ ಸಿಂಪಲ್ ರೆಸಿಪಿ ಅದ. ಮತ್ತೆ ತಡ ಮಾಡ್ತೀರಿ. ಹಂಗೆ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಾನಿಲ್ಲಿ ಪಾಲಕ್ ಕಟ್ಟನ್ನ ಒಂದೆರಡು ಪಾಲಕ್ ಕಟ್ಟನ್ನ ತೊಗೊಂಡ್ಬಿಟ್ಟು ಸಣ್ಣ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಸೊ ಈ ಕಡೆ ಒಗ್ಗರಣೆಗೆ ನಾನು ಒಂದು 3 ಚಮಚದಷ್ಟು ಎಣ್ಣೆನ ಹಾಕೊಳ್ಳಾಕತ್ತೀನಿ. ಒಂದೆರಡು ಬೆಳ್ಳುಳ್ಳಿ ಗಡ್ಡಿನ ಜಜ್ಜಿಬಿಟ್ಟು ಹಾಕೊಳ್ಳಾಕತ್ತೀನಿ ನೋಡ್ರಿ. ಸೊ ಇಲ್ಲಿ ನಾನು ಜವಾರಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ. ಹಂಗೆ ನಾನಿಲ್ಲಿ ಒಂದು ಸಣ್ಣ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಂಡೀನಿ. ಸೊ ಈ ರೀತಿ ನೀವು ಪಾಲಕ್ ಸೊಪ್ಪಿನ ಪಲ್ಯನ ಮಾಡ್ಕೊಂಡು ತಿಂದು ನೋಡ್ರಿ. ರೊಟ್ಟಿ ಮತ್ತು ಚಪಾತಿ ಅಂತೂ ಭಾರಿ ಮಸ್ತ್ ಇರುತ್ತೆ. ಹಂಗೆ ಈಸಿಯಾಗಿ ಕೂಡ ಮಾಡ್ಕೋಬೋದು. ನೋಡಕತ್ತಿರಲ್ಲ, ಈ ಕಡೆ ನಾನು ಒಂದು ಅರ್ಧ ಗಂಟೆಗಳ ಕಾಲ ಅಷ್ಟೇ ನಾನು ತೊಗರಿಬೇಳೆನ ನೆನೆಯಾಕೆ ಹಾಕ್ಕೊಂಡಿದ್ದೆ ನೋಡ್ರಿ. ಒಂದು ಸಣ್ಣ ಅರ್ಧ ಕಪ್ಪಷ್ಟು ನಾನು ತೊಗರಿಬೇಳೆ ನೆನೆಯಾಕೆ ಹಾಕ್ಕೊಂಡಿದ್ದೆ. ಸೊ ಇವಾಗ ತೊಗರಿಬೇಳೆ ನೆನೆದಿದ್ದನ್ನು ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಕತ್ತೀನಿ ರುಚಿಗೆ ತಕ್ಕಷ್ಟು. ಸೊ ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ನಾನು ಪಾಲಕ್ ಸೊಪ್ಪು ಹಾಕ್ಕೊಳ್ಳಕತ್ತೀನಿ. ತೊಳೆದಿಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳಕತ್ತೀನಿ ನೋಡಿರಿ. ಸೊ ಇಷ್ಟು ಹಾಕ್ಕೊಂಡಿದ್ದಕ್ಕೆ ನೀರು ಹಾಕೊಳ್ಳೋಂಥ ಅವಶ್ಯಕತೆ ಏನಿರೋಂಗಿಲ್ಲ. ಪಾಲಕ್ ಸೊಪ್ಪಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ತನ ಬಿಡತ್ರಿ. ಸೊ ಇದ್ರ ನೀರೇನು ಹಾಕಲ್ದೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ನೀರಿನ ಅಂಶ ಬಿಡತ್ತಲ್ಲ, ಸೊ ಅದ್ರೊಳಗಡೆ ಬೆಂದತ್ತ ನೋಡ್ರಿ. ಇದು ಈ ರೀತಿ ನಾನು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೊ ಈ ರೀತಿ ಮಿಕ್ಸ್ ನೋಡತ್ತಿರಲ್ಲ, ಈ ರೀತಿ ಕುದಿ ಹೊತ್ನಾಗ ಈ ರೀತಿ ಹಿಂಗೆ ನೀರು ಬಿಟ್ಟಿರುತ್ತೆ. ಸೊ ಒಂದು ಪ್ಲೇಟ್ನ ಮುಚ್ಕೊಂಡು ನಾವು ಒಂದು 2 ರಿಂದ 3 ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರಂದ್ರೆ ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅಂತಂದರೆ ಈ ರೀತಿ ಆಗಿರುತ್ತೆ ನೋಡಿರಿ. ಸೊ ಇದು ರೊಟ್ಟಿ ಮತ್ತು ಚಪಾತಿ ಅನ್ನಕ್ಕಂತೂ ಭಾರಿ ಮಸ್ತ್ ಇರುತ್ತೆ. ಹಾಗೆ ಕೂಡ ಇದು ಪಾಲಕ್ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಸ್ಕಿನ್ನಿಗಂತೂ ಭಾರಿ ಒಳ್ಳೇದು ನೋಡಿರಿ. ಸೊ ಮೇಲ್ಗಡೆನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೇನಾದ್ರು ಕಡಿಮೆ ಇದ್ದರೆ ಉಪ್ಪು ಹಾಕೋರಿ. ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಸಿಮೆಣ್ಸಿನ್ಕಾಯನ್ನು ಕೂಡ ಹೆಚ್ಚಿಬಿಟ್ಟು ಹಾಕೋಬೋದು. ಅದು ಕೂಡ ಖಾರವಾಗಿರುತ್ತೆ. ಸೊ ಇದು ಕೂಡ ಒಂಥರ ನೋಡಿರಿ, ಇದೊಂಥರ ಖಾರ ಹಾಕಲ್ದ ಮಾಡಿ ತೋರ್ಸಕತ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಇವಾಗ ಪಾಲಕ್ ಸೊಪ್ಪು ರೆಡಿ ಆಗೈತಿ. ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೇನಂತ. ಸೊ ಈ ರೀತಿ ಈಸಿಯಾಗಿ ನೀವು ಪಾಲಕ್ ಸೊಪ್ಪನ್ನು ಮನ್ಯಾಗ ಈ ರೀತಿ ಮಾಡ್ಕೊತೀನಿ ನೋಡಿರಿ, ಭಾರಿ ಮಸ್ತ್ ಇರುತ್ತೆ. ಹಂಗೆ ಕೂಡ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದಿರಿ ರೊಟ್ಟಿ ಮತ್ತು ಚಪಾತಿ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ. ನೋಡಕತ್ತಿರಲ್ಲ, ಈ ರೀತಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ಪಾಲಕ್ ಸೊಪ್ಪನ್ನು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.